ಟ್ರಿಪ್ನಲ್ಲಿ ಲಕ್ಷದ್ವೀಪದ ಬಗ್ಗೆ 3400% ಹೆಚ್ಚಾಗಿದೆ ಅಂತೆ ಸರ್ಚಿಂಗ್. ಮೊದಲು ಒಂದು 3 ಜನ ಸರ್ಚ್ ಮಾಡ್ತಾರೆ ಇದ್ರೂ ಗೊತ್ತಿಲ್ಲ. ಈಗ 34,000% ಜಾಸ್ತಿ ಆಗಿದೆ ಸರ್ಚಿಂಗ್ ಅಂದರೆ 3400%. ಅಂದರೆ ಏನಿದೆ ಲಕ್ಷದ್ವೀಪ ಏನಿದೆ, ಫೋಟೋ ಇದೆ, ಎಷ್ಟು ಚೆನ್ನಾಗಿದೆ, ಆ ಥರ ಅದು ಸರ್ಚಿಂಗ್ ಅಂತ. ಇದೀಗ ಭಾರತದ ಹೆಮ್ಮೆಯ ಪುತ್ರ ಟಾಟಾ ಸಮೂಹ ಲಕ್ಷದ್ವೀಪದಲ್ಲಿ ದೊಡ್ಡ ಮಟ್ಟದ ಹೂಡಿಕೆ ಮಾಡೋದಕ್ಕೆ ಸಜ್ಜಾಗಿದೆಯಂತೆ. ಸುಹೇಲಿಯಲ್ಲಿ ಅಂದರೆ ಲಕ್ಷದ್ವೀಪದಲ್ಲಿರುವಂಥ ಒಂದು ಜಾಗ ಸುಹೇಲಿಯಲ್ಲಿ 110 ರೂಮ್ಗಳ ದೊಡ್ಡ ಹೋಟೆಲ್ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದೆ. ಮತ್ತು ಕಡಮಾಟ್ ಅನ್ನುವಂಥ ಜಾಗದಲ್ಲಿ 75 ಬೀಚ್ ವಿಲ್ಲಾ, ನೀವೆಲ್ಲ ಹೋಗಿ ಆರಾಮಾಗಿರ್ಬೋದು. 35 ವಾಟರ್ ವಿಲ್ಲಾ ನಿರ್ಮಾಣ ಮಾಡುತ್ತಂತೆ ಟಾಟಾ ಸಮೂಹ. ಟಾಟಾ ಎಂಟ್ರಿ ಕೊಟ್ಟರೆ ಮುಗಿದೋಯ್ತು. ಯಾಕಂದರೆ ಟಾಟಾದ ಬಗ್ಗೆ ಭಾರತೀಯರಿಗಿರುವಂಥ ಪ್ರೀತಿ ಇದೆಯಲ್ಲ, ಅದು ಒಂದು ಬುಷ್ಟಿ ಜಾಸ್ತಿ. ಇನ್ನು ನಾನು ನಿನ್ನೆ ಏನು ಹೇಳಿದೆ, 10,000ಕ್ಕೂ ಹೆಚ್ಚು ಬುಕ್ಕಿಂಗ್ ಕ್ಯಾನ್ಸಲ್ ಆಗಿದೆ. ಇವತ್ತು 20,000 ಬುಕ್ಕಿಂಗ್ ಕ್ಯಾನ್ಸಲ್ ಆಗಿದೆ. ನಿನ್ನೆ ಎಷ್ಟು ಹೇಳಿದ್ದೆ, 800 ಕೋಟಿ ರೂಪಾಯಿ ಲಾಸ್ ಅಂತ ಹೇಳಿದ್ದೆ ಮಾಲ್ಡೀವ್ಸ್ಗೆ. ಇವತ್ತು 1,662 ಅಂದರೆ ಡಬಲ್, 1,662 ಕೋಟಿ ರೂಪಾಯಿ ಲಾಸ್ ಆಗಿದೆ ಮಾಲ್ಡೀವ್ಸ್ಗೆ. ಎಲ್ಲ ನಾಯಕರುಗಳು ಕೂಡ ತಮ್ಮ ಊರಿನ ಪ್ರವಾಸಿ ತಾಣಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದಾರೆ. ಒಳ್ಳೆ ಬೆಳವಣಿಗೆ. ಒಂದು ಕಡೆ ದೇವೇಂದ್ರ ಫಡ್ನವೀಸ್ ಅವರ ಊರನ್ನು ಹಾಕ್ಕೊಂಡ್ರು, ಇನ್ನೊಂದು ಕಡೆ ಸಂಸದ ನಳಿನ್ ಕುಮಾರ್ ಕಟೀಲ್ ಮಂಗಳೂರಿನ ಕೆಲವು ಪ್ಲೇಸ್ಗಳನ್ನು ಹಾಕ್ಕೊಳ್ಬೇಕು. ಆಯಾಯ ಊರನ್ನು ಬನ್ನಿ ಇಲ್ಲಿಗೆ ಅಂತ ಮಾಡಬೇಕು. ಯಾಕಂದರೆ ನಮಗೆ ಪ್ರವಾಸೋದ್ಯಮದಿಂದ ಅದ್ಭುತವಾದಂಥ ಸಾಧನೆಗಳನ್ನು ಮಾಡ್ಬೋದು. ಯಾಕೆಂದರೆ ನಿಮಗೆ ಗೌರ್ಮೆಂಟ್ ಅಫಿಷಿಯಲ್ಸ್ ಇರ್ತಾರಲ್ಲ, ಅವ್ರಿಗೊಂದು ರಜೆ ಕೊಡ್ತಾರೆ ನೋಡಿ, ವಾರ್ಷಿಕ ರಜೆ. ಅವರು ಇಷ್ಟು ದೂರಕ್ಕೆ ಹೋಗಿ ಪ್ರವಾಸ ಮಾಡಬೇಕು ಅಂತೂ ಇತ್ತು, ಅದು ಈಗಲೂ ಇದೆ ಗೊತ್ತಿಲ್ಲ. ಯಾಕಂದರೆ ನೀವು ಸ್ಪೆಂಡ್ ಮಾಡುವಂಥ ದುಡ್ಡು ಅಲ್ಲಿ ಚಲಾವಣೆಯಾಗಿ ಅಲ್ಲಿ ಸ್ಥಳೀಯರಿಗೆ ಲಾಭ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ನಮಗೆ ಪ್ರವಾಸೋದ್ಯಮಕ್ಕೆ ವಿಪುಲವಾದಂಥ ಅವಕಾಶ ಇದೆ. ಕೆಲವು ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಕೇವಲ ಅದನ್ನು ಲಕ್ಷದ್ವೀಪಕ್ಕೆ ಮಾತ್ರ ಸೀಮಿತ ಮಾಡ್ಕೋಬೇಡಿ. ನಾವೆಲ್ಲರೂ ಕೂಡ ನಮ್ಮ ಊರಿನ ವಿಶೇಷತೆಗಳನ್ನು ಆದಷ್ಟು ಹಂಚಿಕೊಳ್ಳೋಣ. ಬನ್ನಿ, ಹಾಗಿದ್ರೆ ಮಾಲ್ಡೀವ್ಸ್ನಲ್ಲಿ ಏನೇನಾಗ್ತಿದೆ? ಅಧ್ಯಕ್ಷ ಮಿಜುಗೆ ಮಂಗಳಾರತಿ ಆಗ್ತಾ ಇದೆ. ಮಿಜು ಸರ್ಕಾರಕ್ಕೆ ಅಲ್ಲಿ ಜನ ಮಂಗಳಾರತಿ ಮಾಡ್ತಾ ಇದ್ದಾರೆ. ಏನಪ್ಪ ನೀನು ಅಂತೇಳಿ. ಆಮೇಲೆ ಮಿಜು ನಿರ್ಧಾರಗಳಿಗೆ ಬಾಯಿ ತುಂಬ ಉಗಿತಾ ಇದ್ದಾರಂತೆ ಅಲ್ಲಿಯ ಜನ. ಭಾರತ ಜೊತೆ ನಮ್ಮ ಸಂಬಂಧ ಚೆನ್ನಾಗಿತ್ತು, ಭಾರತ ನಮಗೆ ಯಾವೆಲ್ಲ ಸಂದರ್ಭದಲ್ಲಿ ಸಾಥ್ ಕೊಟ್ಟಿದೆ. ಆಮೇಲೆ ಇದೀಗ ವಿರೋಧ ಪಕ್ಷಗಳೆಲ್ಲ ಸೇರಿ ಅವಿಶ್ವಾಸ ನಿರ್ಣಯ ಮಂಡಿಸುವ ಸಾಧ್ಯತೆ ಇದೆ. ಈಗ PPM ಅಂತ ಒಂದು ಪಾರ್ಟಿ ಇದೆ ಅಲ್ಲಿ, ಅದು ಈ ಮಿಜು ಪಕ್ಷದ ಜೊತೆ ಸೇರಿ ಪಾರ್ಟಿ ಅಂದರೆ ಸರ್ಕಾರ ಅಸ್ತಿತ್ವಕ್ಕಿರೋದು. ಒಂದು ವೇಳೆ PPM ಏನಾದರೂ ಹೊರಗೆ ಬಂದುಬಿಟ್ರೆ ಸರ್ಕಾರ ಬಿದ್ದೋಗ್ಬಿಡುತ್ತಂತ ಚಾನ್ಸಸ್ ಇದೆ. ಅಂದರೆ ಈ ಮಿಜು ಅವರಿಗೆ ಸಿಕ್ಕಂತಹ ವೋಟ್ ಪರ್ಸೆಂಟೇಜ್ 46%, ವಿರೋಧ ಪಕ್ಷಗಳಿಗೆ ಸಿಕ್ಕಿದ್ದು 39%. ಅಲ್ಲಿ PPM ಕೂಡ ಭಾಳ ಮುಖ್ಯ. ಒಂದು ವೇಳೆ ವಿರೋಧ ಪಕ್ಷಗಳ ಜೊತೆ PPM ಏನಾದರೂ ಬಂದುಬಿಟ್ರೆ ಬಿದ್ದೋಗ್ಬಿಡುತ್ತೆ. ಇಬ್ರಾಹಿಂ ಸೋಲಿಗೆ ಅಂದರೆ ಅವರ ಹೆಸರು ಇಬ್ರಾಹಿಂ ಸೋಲಿ 39.4% ವೋಟ್ಗಳನ್ನು ಪಡೆದಿದ್ದರು. ವಿಪಕ್ಷಗಳೆಲ್ಲ ಸೇರಿ ಇಬ್ರಾಹಿಂ ಸೋಲಿ ಅವರಿಗೆ ಬೆಂಬಲ ವ್ಯಕ್ತಪಡಿಸಿದರೆ ಖಂಡಿತವಾಗಲೂ ಮಿಜು ಅವರ ಪಕ್ಷ ಸರ್ಕಾರ ಪತನವಾಗುವಂಥ ಸಾಧ್ಯತೆ ಇದೆ.